ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮನೇನ ಹೇಗಿದ್ದೀರಾ? ಎಲ್ಲರೂ ಹುಬ್ಸು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯ ಮಾತಾಡೋದಕ್ಕೂ ಮುಂಚೆ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ನೋಡ್ಕೊಂಡು ಬನ್ನಿ, ನಿಮಗೂ ಇಷ್ಟ ಆಗ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಬಿ ಬಿಸಿ ಲೈಕ್ ಅ ಬಿ ಅಂತಾರೆ. ಸೆಂಟೆನ್ಸ್ ತುಂಬಾ ಚಿಕ್ಕದಾಯ್ತು, ಬಟ್ ತುಂಬಾ ಮೀನಿಂಗ್ಫುಲ್ ಆಗಿದೆ. ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಆ ಪುಟ್ಟ ಜೇನು ಹುಳು ನೋಡಿದ್ರ, ಒಂದ್ ಹೂವಿಂದ ಒಂದ್ ಹೂಗೆ ಹಾಕ್ತಿದ್ದೆ, ಅದರಲ್ಲಿರೋ ಸ್ವೀಟ್ನೆಸ್ ನ ತಗೊಂಡೋಗುತ್ತೆ, ಮತ್ತೆ ಅದು ಹನಿ ಮಾಡುತ್ತೆ. ಸೊ ಇದನ್ನ ಪ್ರತಿನಿತ್ಯ ಇದು ಮಾಡುತ್ತೆ, ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರುತ್ತೆ. ಅದ್ರ ಔಟ್ಕಮ್ ಏನ್ ಬರುತ್ತೆ ಹೇಳಿ? ಎಷ್ಟು ಒಳ್ಳೆ, ಎಷ್ಟು ಶುದ್ಧವಾಗಿರೋದು, ಎಷ್ಟು ಸ್ವೀಟ್ ಆಗಿರೋದು ಹನಿ ನಮ್ ಕೈಗೆ ಸಿಗುತ್ತೆ. ಸೊ ಇದು ಪಾಪ ನನಗ್ ಅರಿವಿಲ್ಲದಿರೇನೆ ಅಥವಾ ತನಗ್ ಗೊತ್ತಿಲ್ದೇನೋ ಈ ಕೆಲ್ಸನ ಮಾಡ್ತಾನೆ ಹೋಗುತ್ತೆ. ಅದು ಯಾವಾಗ್ಲೂ ಆ ಕೆಲ್ಸದಲ್ಲಿ ಅದ್ರ ಪ್ರಾಫಿಟ್ ಆಗ್ಲಿ ಅದ್ರ ಲಾಸ್ ಆಗ್ಲಿ ಯಾವ್ದನ್ನು ಯೋಚನೆ ಮಾಡಲ್ಲ. ಪ್ರತಿನಿತ್ಯ ಈ ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವು ಅಷ್ಟೇ, ಪ್ರತಿನಿತ್ಯ ನಾವು ತುಂಬಾ ಬ್ಯುಸಿಯಾಗಿರ್ತೀವಿ ಅಂತ ಅಂತೀವಿ. ಬಟ್ ನಾವ್ ಯಾವ್ದ್ರಲ್ಲಿ ಬ್ಯುಸಿ ಆಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ನಾವು ಮಾಡ್ತಿರೋ ಕೆಲಸ ಒಂದು ಒಳ್ಳೆ ಗುಡ್ ಇಂಟೆನ್ಷನ್ ಇಟ್ಕೊಂಡು, ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದ್ರೆ ಆಬ್ವಿಯಸ್ಲಿ ಅದ್ರ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ನಾವು ಬ್ಯುಸಿ ಆಗ್ತಾ ಹೋಗ್ತೀವಿ, ಯಾವುದೇ ನೆಗೆಟಿವ್ ಥಾಟ್ಸ್ ನಮ್ಮ ಹತ್ರ ಬರಲ್ಲ. ನಾವು ಮೆಂಟಲಿ ತುಂಬಾ ಪೀಸ್ಫುಲ್ ಆಗಿರ್ತೀವಿ, ಫಿಸಿಕಲಿ ಕೂಡ ನಾವು ಅಷ್ಟೇ ಆಕ್ಟಿವ್ ಆಗಿರ್ತೀವಿ. ಯಾರು ಏನ್ ಮಾಡ್ತಾರೆ, ಯಾರು ಏನ್ ಅನ್ಕೋತಾರೆ, ಯಾರು ನೋಡ್ತಾರೆ, ಇದೆಲ್ಲ ಯಾವುದೂ ನಮ್ಮ ತಲೆಗೆ ಹಾಕ್ದಿರ ನಾವು ನಮ್ಮ ಕೆಲಸನ ಅಷ್ಟೇ ಶುದ್ಧವಾಗಿ, ಅಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟು, ಅಷ್ಟೇ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ ಆಬ್ವಿಯಸ್ಲಿ ಅದರ ಔಟ್ಪುಟ್ ಎಷ್ಟು ಸ್ವೀಟ್ ಆಗಿರುತ್ತೆ ನೋಡಿ. ಹನಿಗಿಂತ ತುಂಬಾ ಸ್ವೀಟ್ ಆಗಿರುತ್ತೆ. ಈ ಎಲ್ಲಾ ಕೆಲಸಗಳು ಯಾವಾಗ ಆಗ್ತಾ ಹೋಗುತ್ತೆ, ನಾವು ಮೆಂಟಲಿ ಪೀಸ್ಫುಲ್ ಆಗಿರ್ತೀವಿ, ನಾವು ಫಿಸಿಕಲಿ ಆಕ್ಟಿವ್ ಆಗಿರ್ತೀವಿ, ಸಕ್ಸಸ್ ಅನ್ನೋದು ತಾನಾಗಿಯೇ ನಮ್ಮ ಹತ್ರ ಬರುತ್ತೆ. ಎಷ್ಟು ನಿಜ ಅಲ್ವಾ ಇದು? ಸೊ ಈ ಕಾನ್ಸೆಪ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮನೆ ಮಗಳನ್ನ ಸದಾ ಹೀಗೆ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ. ನಾವು ಮಾಡ್ತಿರೋ ಕೆಲಸನ ಒಳ್ಳೆ ಥರದಿಂದ ಮಾಡೋಣ. ಸೊ ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.